ಬೆಂಗಳೂರಲ್ಲಿ ವಿದ್ಯುತ್ ತಗುಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ್ದಾರೆ. ಮೋಟಾರ್ಗೆ ಅಳವಡಿಸಿದ್ದಂತಹ ವೈರ್ ತಗುಲಿ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿರುವಂತಹ ಅವಘಡ ಇದು. ವಿದ್ಯುತ್ ತಗುಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ್ದಾರೆ. ಮೋಟಾರ್ಗೆ ಅಳವಡಿಸಿದ್ದಂತಹ ವೈರ್ ತಗುಲಿ ಮೃತಪಟ್ಟಿರುವಂತಹ ಒಂದು ಘಟನೆ ಚಾಮರಾಜಪೇಟೆಯ ಆನಂದಪುರದಲ್ಲಿ ನಡೆದಿದೆ. ಮಾರ್ಕೆಟ್ ರಸ್ತೆಯಲ್ಲಿ ಈ ಸಂಬಂಧ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ವಿದ್ಯುತ್ ತಗುಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಸ್ಪರ್ಶಿಸಿದ ಪರಿಣಾಮ ಮಹಿಳೆ ಮೃತಪಟ್ಟಿದ್ದು, ಮೋಟಾರ್ಗೆ ಅಳವಡಿಸಿದ್ದಂಥ ವೈರ್ ತಗುಲಿ ಸಾವನ್ನಪ್ಪಿದ್ದಾರೆ. ಇನ್ನು ಚಾಮರಾಜಪೇಟೆಯ ಆನಂದಪುರದಲ್ಲಿ ಘಟನೆ ನಡೆದಿದ್ದು ಮಾರ್ಕೆಟ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಈ ಪ್ರತಿಭಟನೆಯಿಂದಾಗಿ. ನೀರು ಹಿಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಸೆಲ್ವಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಸರಿಯಾಗಿ ನೀರು ಪೂರೈಸದ ಕಾರಣ ಮೋಟಾರ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ನೀರಿಗಾಗಿ ಅಕ್ರಮವಾಗಿ ಮೋಟಾರ್ ಸಂಪರ್ಕವನ್ನ ನೀಡಲಾಗಿತ್ತು. ಈ ಭಾಗದ ಯಾವೊಂದು ಮನೆಗೂ ನೀರಿನ ಸಂಪರ್ಕ ಇರಲಿಲ್ಲ. ಹಾಗಾಗಿ ಮೋಟಾರ್ ಅಳವಡಿಸಿಕೊಂಡಿರುವಂತಹ ಜನ ಈ ವೇಳೆ ಪ್ರತಿ ಮನೆಗೂ ಕೂಡ ನೀರು ಸರಬರಾಜು ಆಗ್ತಾ ಇತ್ತು. ನೀರಿನ ಪೈಪ್ಲೈನ್ಗೆ ಮೋಟಾರ್ ಪಂಪ್ ಅಳವಡಿಸಿದ್ರು ಮಹಿಳೆ ಅನ್ನುವಂಥ ಮಾಹಿತಿ ಇದೆ. ಮೋಟಾರ್ ಸ್ವಿಚ್ ಆನ್ ಮಾಡಿದಾಗ ವಿದ್ಯುತ್ ತಗುಲಿ ಸೆಲ್ವಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ಸೆಲ್ವಿ ಅನ್ನುವಂಥ ಮಹಿಳೆ ಮೃತಪಟ್ಟಂಥ ದುರ್ದೈವಿ. ನೀರಿನ ಪೈಪ್ಲೈನ್ಗೆ ಮೋಟಾರ್ ಪಂಪ್ ಅಳವಡಿಸಿದ್ರು ಮಹಿಳೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಸರಿಯಾಗಿ ನೀರು ಪೂರೈಸದ ಕಾರಣ ಮೋಟಾರ್ ಅಳವಡಿಕೆ ಮಾಡಲಾಗಿತ್ತು. ನೀರಿಗಾಗಿ ಅಕ್ರಮವಾಗಿ ಮೋಟಾರ್ ಸಂಪರ್ಕವನ್ನು ನೀಡಲಾಗಿತ್ತು. ಸೊ ಇದುವೇ ಸೆಲ್ವಿ ಅನ್ನುವಂಥ ಮಹಿಳೆಯ ಜೀವಕ್ಕೆ ಎರವಾಗಿ ಪರಿಣಮಿಸಿರುವಂಥದ್ದು. ಮೋಟಾರ್ಗೆ ಅಳವಡಿಸಿದ್ದಂಥ ವೈರ್ ತಗುಲಿ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಸ್ಪರ್ಶಿಸಿ ಮಹಿಳೆ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ನಡೆದಿದೆ. ಈ ಘಟನೆಯನ್ನು ಖಂಡಿಸಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು. ದೇವಸ್ಥಾನದ ಅಲ್ಲೊಂದು ಕಾಂಪೌಂಡ್ ಇದೆ. ಬಹುಶಃ ದೇವಸ್ಥಾನ ಇರಬಹುದು. ಅದರ ಹಿಂಬದಿಯಲ್ಲಿ ಅಳವಡಿಸಲಾಗಿರುವಂತಹ ಮೋಟಾರ್ಗಳಿವೆಲ್ಲವೂ ಕೂಡ ಬಹುಶಃ ಒಂದು 50-60 ಮೋಟಾರ್ಗಳನ್ನು ಅಳವಡಿಸಿರಬಹುದು ಅಂತ ಅನಿಸುತ್ತೆ. ಇವೆಲ್ಲವೂ ಕೂಡ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ನೀರನ್ನು ಪ್ರತಿ ಮನೆಗೂ ಕೂಡ ಪಡ್ಕೊಳ್ಳೋದಕ್ಕೆ ಮೋಟಾರನ್ನು ಅಳವಡಿಸಲಾಗಿರುವಂಥದ್ದು. ಅದು ಅಕ್ರಮವಾಗಿ ಮೋಟಾರ್ ಸಂಪರ್ಕವನ್ನು ಪಡ್ಕೊಂಡಿದ್ರು ಸೆಲ್ವಿ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ನೀರಿಗೋಸ್ಕರ ಅಕ್ರಮವಾಗಿ ಮೋಟಾರ್ ಸಂಪರ್ಕವನ್ನು ನೀಡಲಾಗಿತ್ತು. ಈ ಸಂದರ್ಭದಲ್ಲಿಯೇ ಆ ಮೋಟಾರ್ಗೆ ಅಳವಡಿಸಿದ್ದಂತಹ ವೈರ್ ತಗಲಿದೆ. ಸ್ವಿಚ್ ಆನ್ ಮಾಡಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲೇ ಆಗಿರುವಂತಹ ಒಂದು ಕಡೆ ವಿದ್ಯುತ್ ಸ್ಪರ್ಶಿಸಿ ಮಹಿಳೆ ಮೃತಪಟ್ಟಿದ್ದಾರೆ. ಇದರ ನಡುವೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ. ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಅವ್ರು ಕೂತಿದ್ದಾರೆ. ಇವಾಗ ನಾವು ಏನು ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ನಾವು ಏನು ಮಾಡೋದು? ಏನು ಉತ್ತರ ಕೊಡೋದು ಹೇಳಿ? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸತ್ತಿರೋದು ಇಲ್ಲಿ. ಎಷ್ಟು 4 ಜನ 3 ಜನ ಸತ್ತುವಾಗಲೇ ಬಗೆಹರಿದಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿ ರೀತಿಯಿಂದ ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಅವ್ರು ಕೂತಿದ್ದಾರೆ. ಇವಾಗ ನಾವು ಏನು ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ನಾವು ಏನು ಮಾಡೋದು? ಏನು ಉತ್ತರ ಕೊಡೋದು ಹೇಳಿ? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸತ್ತಿರೋದು ಇಲ್ಲಿ. ಎಷ್ಟು 4 ಜನ 3 ಜನ ಸತ್ತುವಾಗಲೇ ಬಗೆಹರಿದಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ.